ಈ ಡಿಸೈನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಡಿಸೈನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ ಮಾಡೋದಕ್ಕೆ 10 ನಂಬರ್ ನೀಡಲ್ ಮತ್ತು 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ದಾರನ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅಲ್ಲಿ ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ ಇರುತ್ತೆ. 2 ಥ್ರೆಡ್ನ 3 ಸರಿ ಎರಡು ಥ್ರೆಡ್ನ ಮಾಡಬೇಕು. ಆ ರೀತಿ 3 ಸರಿ ಮಾಡಬೇಕು. ಅದನ್ನು ತ್ರಿಬಲ್ ಕ್ರೋಶ ಅಂತಾರೆ. ನೋಡಿ ಇಲ್ಲಿ ಇವಾಗ 4 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಮಾಡಿ, ಮತ್ತು ಈ 2 ಥ್ರೆಡ್ನ ಮಾಡಿ, ಮತ್ತು ಈ 2 ಥ್ರೆಡ್ನ ಮಾಡಿದ್ದೀನಿ. ಅಂದರೆ 3 ಟೈಮ್ಸ್ 2 ಥ್ರೆಡ್ನ ಮಾಡಿದ್ದೀನಿ. ಇದನ್ನು ತ್ರಿಬಲ್ ಕ್ರೋಶ ಅಂತಾರೆ. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಎಲ್ಲಿ ತ್ರಿಬಲ್ ಕ್ರೋಶ ಹಾಕಿರ್ತೀವೋ ಅದೇ ಜಾಗದಲ್ಲಿ ಇನ್ನು 2 ತ್ರಿಬಲ್ ಕ್ರೋಶನ ಹಾಕಬೇಕಾಗುತ್ತೆ. ಸೆಕೆಂಡ್ ತ್ರಿಬಲ್ ಕ್ರೋಶ, ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಪ್ಲೇಸಲ್ಲೇ ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಇದು 3ನೇ ತ್ರಿಬಲ್ ಕ್ರೋಶ. ಎರಡು ಥ್ರೆಡ್ನ 3 ಸರಿ ಮಾಡಬೇಕು. 3 ತ್ರಿಬಲ್ ಕ್ರೋಶ ಹಾಕಿದ್ದಾದಮೇಲೆ ಥ್ರೆಡ್ನ ಮೇಲೆ ತಗೊಂಡು ನೀಡಲ್ನ ತೆಗೆದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿದ್ದಾದಮೇಲೆ ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ತಕೊಂಡು ಏನು ತ್ರಿಬಲ್ ಕ್ರೋಶ ಹಾಕಿರ್ತೀವಲ್ಲ 3 ತ್ರಿಬಲ್ ಕ್ರೋಶ ಕೆಳಗಡೆಯಿಂದ ನೋಡಿ ತೋರಿಸ್ತಾ ಇದ್ದೀನಿ. 3 ತ್ರಿಬಲ್ ಕ್ರೋಶ ಕೆಳಗಡೆಯಿಂದ ಡಬಲ್ ಕ್ರೋಶನ ಹಾಕಬೇಕು. ತ್ರಿಬಲ್ ಕ್ರೋಶ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಮಾಡಿ, ಮತ್ತು ಈ 2 ಥ್ರೆಡ್ನ ಮಾಡಬೇಕು. ಇದನ್ನು ಡಬಲ್ ಕ್ರೋಶ ಅಂತಾರೆ. ಮತ್ತು ಅದೇ ರೀತಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಈ 3 ತ್ರಿಬಲ್ ಕ್ರೋಶ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ 2 ಥ್ರೆಡ್ನ ಮಾಡಿ, ಮತ್ತೆ 2 ಥ್ರೆಡ್ನ ಮಾಡ್ತಾಯಿದ್ದೀನಿ. 2 ಕಂಪ್ಲೀಟ್ ಆಯಿತು. ಇದು 3 4 ಟೋಟಲ್ 6 ಡಬಲ್ ಕ್ರೋಶನ ಹಾಕಬೇಕಾಗತ್ತೆ. 4 ಕಂಪ್ಲೀಟ್ ಆಯಿತು. 5 ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. 6 ಇದು ಲಾಸ್ಟ್ ಡಬಲ್ ಕ್ರೋಶ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಮತ್ತು 2 ಥ್ರೆಡ್ನ ಮಾಡಿದ್ರೆ ಅದನ್ನು ಡಬಲ್ ಕ್ರೋಶ ಅಂತಾರೆ. ಈಗ 5 ಚೈನ್ನ ಹಾಕ್ಕೊತಾ ಇದ್ದೀನಿ. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಬೀಡ್ ಮೇಲ್ಗಡೆ ಒಂದು ಚೈನ್ ಇರುತ್ತೆ. ನೋಡಿ ಇಲ್ಲಿ ಬೀಡ್ ಮೇಲ್ಗಡೆ ಒಂದು ಚೈನ್ ಇರುತ್ತೆ. ಅಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಆ 2 ಥ್ರೆಡ್ನ ಮಾಡಬೇಕು. ಅದನ್ನು ಸಿಂಗಲ್ ಕ್ರೋಶ ಅಂತಾರೆ ಅಥವಾ ಲಾಕ್. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. 5 ಚೈನ್ಸ್ನ ಲಾಕ್ನ ಮಾಡಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಈಗ 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಹಾಕಿರ್ತೀವಲ್ಲ ಆ 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ.
ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡಿದ್ದೀನಿ. ಇದನ್ನು ಡಬಲ್ ಕ್ರೋಶ ಅಂತಾರೆ. ಡಬಲ್ ಕ್ರೋಶ ಹಾಕಿದಾದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶ ಹಿಂದ್ಗಡೆ ಡಬಲ್ ಕ್ರೋಶಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಪಿಕಾಟ್ ಫಾರ್ಮ್ ಆಗುತ್ತೆ. ಅದೇ ರೀತಿ 5 ಚೈನ್ ಗ್ಯಾಪ್ಗೆ 6 ಡಬಲ್ ಕ್ರೋಶನ ಹಾಕ್ಕೋಬೇಕು. ಹಂಗೆ 6 ಪಿಕಾಟ್ಸ್ನ ಹಾಕ್ಕೋಬೇಕು. ಸೆಕೆಂಡ್ ಡಬಲ್ ಕ್ರೋಶ ಹಾಕಿದಾದ್ಮೇಲೆ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 2 ಚೈನ್ನ ಡಬಲ್ ಕ್ರೋಶಾಗೆ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಹಾಕಿರ್ತೀವಲ್ಲ ಅದೇ ಡಬಲ್ ಕ್ರೋಶಾಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅದು ಪಿಕಾಟ್ ಫಾರ್ಮ್ ಆಗುತ್ತೆ. 3 2 ಚೈನ್ ಡಬಲ್ ಕ್ರೋಶಾಗೆ ಹಿಂದ್ಗಡೆ ಲಾಕು. ಡಬಲ್ ಕ್ರೋಶ ಹಿಂದ್ಗಡೆಯಿಂದ ಥ್ರೆಡ್ನ ತಂದು ಲಾಕ್ನ ಮಾಡಬೇಕು. 3 ಡಬಲ್ ಕ್ರೋಶೆಟ್ಸ್ ಕಂಪ್ಲೀಟ್ ಆಯಿತು. 4 ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 5th ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶನ ಹಾಕಿದಾದ್ಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅಲ್ಲಿ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು 6th ಡಬಲ್ ಕ್ರೋಶ ಡಬಲ್ ಕ್ರೋಶನ ಹಾಕಿ ಮತ್ತು 2 ಚೈನ್ಸ್ನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ. 6 ಡಬಲ್ ಕ್ರೋಶನ ಹಾಕಿದ್ದಾದಮೇಲೆ ಅದೆಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ನ ಮಾಡಬೇಕಾಗತ್ತೆ. ಇದು ಸ್ಲ್ಯಾಂಟಿಂಗ್ ರೀತಿ ಬರುತ್ತೆ ನೋಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಈ ರೀತಿ ಬರುತ್ತೆ ಆರ್ಚು. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಸೇಮ್ ಅದೇ ಪ್ಯಾಟ್ರನಲ್ಲೇ 2 ಚೈನ್ಸ್ನ ಹಾಕ್ಕೊಂಡು ಆರ್ಚ್ ಇರುತ್ತೆ. 2 ಚೈನ್ಸ್ನ ಹಾಕ್ತಾಯಿದ್ದೀನಿ. ಈಗ ಮತ್ತೆ 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಟೋಟಲ್ ಅದೇ ಪ್ಲೇಸಲ್ಲೇ 3 ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ. 2 ಥ್ರೆಡ್ನ 3 ಸರಿ ಆನ್ ಮಾಡಬೇಕು. ಸೆಕೆಂಡ್ ತ್ರಿಬಲ್ ಕ್ರೋಶ, ಥರ್ಡ್ ತ್ರಿಬಲ್ ಕ್ರೋಶ, 3 ತ್ರಿಬಲ್ ಕ್ರೋಶ ಆದಮೇಲೆ ಈಗ ನೀಡಲ್ನ ಮೇಲೆ ತೆಗೆದು ಥ್ರೆಡ್ನ ಮೇಲೆ ಎಳ್ಕೊಂಡು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕೆಳಗಡೆಯಿಂದ 3 ತ್ರಿಬಲ್ ಕ್ರೋಶ ಕೆಳಗಡೆಯಿಂದನೂ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡಬೇಕು. ಅದೇ ರೀತಿ ಟೋಟಲ್ 6 ಡಬಲ್ ಕ್ರೋಶನ ಹಾಕಬೇಕಾಗತ್ತೆ. 2 3 4 and 5 6 ಲಾಸ್ಟ್ ಡಬಲ್ ಕ್ರೋಶನ ಹಾಕಬೇಕು. 6 ಡಬಲ್ ಕ್ರೋಶನು ತ್ರಿಬಲ್ ಕ್ರೋಶ ಕೆಳಗಡೆಯಿಂದನೇ ಹಾಕಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತಂದು 3 ಥ್ರೆಡ್ ಫಸ್ಟ್ 2 ಥ್ರೆಡ್ನ ಮತ್ತೆ 2 ಥ್ರೆಡ್ನ ಆನ್ ಮಾಡಬೇಕು. ಇವಾಗ 5 ಚೈನ್ಸ್ನ ಹಾಕ್ಕೊಂಡು
5 ಚೈನ್ಸ್ನ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಬೀಡ್ ಮೇಲ್ಗಡೆ ಚೈನ್ಗೆ ಬೀಡ್ ಮೇಲ್ಗಡೆ ಒಂದು ಚೈನ್ ಕಾಣಿಸುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 5 ಚೈನ್ನ ಲಾಕ್ನ ಮಾಡ್ತಾಯಿದ್ದೀನಿ. ಅಲ್ಲಿಗೆ 5 ಚೈನ್ ಲಾಕ್ನ ಮಾಡಿದ್ದಾದಮೇಲೆ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡಿದ್ದೀನಿ. ಮತ್ತೆ 2 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ಥ್ರೆಡ್ನ ತಂದು ಲಾಕ್ನ ಮಾಡ್ತಾಯಿದ್ದೀನಿ. ಪಿಕಾಟ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶನ ಹಾಕ್ಕೊಂಡು 2 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಗೆ ಲಾಕ್ನ ಮಾಡಿಕೊಂಡು ಪಿಕಾಟ್ನ ಹಾಕ್ಕೊತಾ ಇದ್ದೀನಿ. 2 ಕಂಪ್ಲೀಟ್ ಆಯಿತು. ಅದೇ ರೀತಿ 6 ಡಬಲ್ ಕ್ರೋಶೆಟ್ಸ್ನ 5 ಚೈನ್ ಗ್ಯಾಪ್ಗೆ ಹಾಕ್ಕೋಬೇಕಾಗತ್ತೆ. 3 ಮತ್ತು 2 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ತಾಯಿದ್ದೀನಿ. ಪಿಕಾಟ್ ಫಾರ್ಮ್ ಆಯಿತು. ಮತ್ತು 4th ಡಬಲ್ ಕ್ರೋಶೆಟ್ ಇದು. ಮತ್ತು 2 ಚೈನ್ ಡಬಲ್ ಕ್ರೋಶೆಗೆ ಲಾಕ್. ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ತಾಯಿದ್ದೀನಿ 2 ಚೈನ್ಸ್ನ. Five, 2 chain lock. This last double crochet, 6th double crochet. ಈಗ 2 ಚೈನ್ಸ್ನ ಹಾಕಿ ಮತ್ತೆ ಲಾಕ್ನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶಾಗೆ. 6 ಡಬಲ್ ಕ್ರೋಶ ಮತ್ತು 6 ಪಿಕಾಟ್ಸ್ನ ಹಾಕಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಡಿಸೈನ್ ಈ ರೀತಿ ಬರುತ್ತೆ. ಮತ್ತು 2 ಚೈನ್ಸ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು 3 ಟ್ರಿಬಲ್ ಕ್ರೋಶನ ಒಂದೇ ಜಾಗದಲ್ಲಿ ಹಾಕ್ಕೋಬೇಕು. 2 ಆರ್ಚ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ರೀತಿ ಡಿಸೈನ್ ಫುಲ್ಲು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ವಿತೌಟ್ ಕುಚ್ಚು ಡಿಸೈನ್. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಹೇಗಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.